ಆಕಾಶವಾಣಿ ಆರೋಗ್ಯ ಸಂಚಿಕೆ. ಉತ್ತಮ ಆರೋಗ್ಯಕ್ಕೆ ಸಲಹೆಗಳನ್ನು ನೀಡುತ್ತಾರೆ ಹಾಸನದ ರಾಜೀವ್ ಆಯುರ್ವೇದ ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ಎಸ್.ಎ. ನಿತಿನ್ ಅವರು. ಇವತ್ತು ಆರೋಗ್ಯ ಅನ್ನೋದು ಎಲ್ಲರ ಹತ್ರನೂ ಇದೆ ಅಂತ ಅನ್ಕೊಳ್ಳೋಣ. ಯಾಕೆಂದ್ರೆ ಟೆಕ್ನಾಲಜಿ ಇಸ್ ವೆರಿ ಫಾಸ್ಟ್. ಟೆಕ್ನಾಲಜಿ ಯಾವ ಲೆಕ್ಕಕ್ಕೆ ಫಾಸ್ಟ್ ಇದೆ ಅಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಿರುವಂತಹ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ, ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದು ಯಾವುದು ಗೊತ್ತಿಲ್ಲ ಅಂತ ಹೇಳದೇ ಇಲ್ಲ ವಿಚಾರನ. ಎಲ್ಲ ವಿಚಾರಗಳನ್ನ ನಿಮಗೆ ಕೊಟ್ಬಿಡುತ್ತೆ. ಇಷ್ಟೊಂದು ತಾಂತ್ರಿಕವಾಗಿ ಮುಂದುವರೆದಂತಹ ಈ ಒಂದು ಸಮಯದಲ್ಲಿ ಎಲ್ಲರಲ್ಲೂ ಆರೋಗ್ಯ ಇದೆ. ಆದರೆ ಕ್ಲಿನಿಕ್ಗಳು ಜಾಸ್ತಿ ಆಗಿದೆ, ಆಸ್ಪತ್ರೆಗಳು ಜಾಸ್ತಿ ಆಗಿದೆ, ವೈದ್ಯರ ಸಂಖ್ಯೆಯೂ ಜಾಸ್ತಿ ಆಗಿದೆ. ಎಲ್ಲಾ ಆಸ್ಪತ್ರೆಗಳಲ್ಲೂ ರೋಗಿಗಳು ತುಂಬಿ ತುಳುಕ್ತಾ ಇದ್ದಾರೆ. ಹಾಗಾದ್ರೆ ಆರೋಗ್ಯ ಅಂದ್ರೆ ಏನು? ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ. ಈಗ ಒಂದು ಹೋಟ್ಲ್ ಇಟ್ಟಂತಹ ಉದ್ಯಮಿ ಪ್ರತಿನಿತ್ಯ ಹೋಗಿ ಹೋಟ್ಲಲ್ಲಿ ದೇವ್ರದೊಂದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಏನ್ ಕೇಳ್ಬೋದು? ಇವತ್ತು ಯಾರ ಮನೇಲಿ ಅಡಿಗೆ ಮಾಡೋದ್ ಬೇಡ, ನಮ್ಮ ಹೋಟ್ಲಿಗೆ ಬರ್ಲಿ, ಎಲ್ಲರೂ ನಮ್ಮ ಹೋಟ್ಲಲ್ಲಿ ತಿನ್ಕೊಂಡು ಹೋಗ್ಲಿ, ನಂಗೆ ಒಳ್ಳೆ ಬಿಸ್ನೆಸ್ ಆಗ್ಲಿ ಅಂತ ಯೋಚನೆ ಮಾಡ್ತಾನೆ. ಹೌದಾ? ಹಾಗೆ ಒಂದು ಪಂಚರ್ ಅಂಗಡಿ ಇಟ್ಟಿರೋ ಒಬ್ಬ ವ್ಯಕ್ತಿನೂ ಸಹ ಅವನ ಅಂಗಡಿಯಲ್ಲಿ ಒಂದು ಪೂಜೆ ಮಾಡ್ತಾನೆ. ಜಾಸ್ತಿ ಇವತ್ತು ಟೈರ್ಗಳು ಪಂಚರ್ ಆಗ್ಲಿ, ಅವರೆಲ್ಲ ನಮ್ಮ ಇದಕ್ಕೆ ಬಂದೋಗ್ಲಿ ಅಂತ. ಒಂದು ಬಟ್ಟೆ ಅಂಗಡಿ ಇಟ್ಟಿರೋನು ಅದನ್ನೇ ಯೋಚನೆ ಮಾಡ್ತಾನೆ. ಇವತ್ತು ಎಲ್ಲರೂ ಬಂದು ನನ್ನ ಅಂಗಡಿಲೇ ಬಟ್ಟೆ ಸೀರೆಗಳ ವ್ಯಾಪಾರಗಳಾಗ್ಲಿ ಜಾಸ್ತಿ, ಅದರಲ್ಲೂ ಎಸ್ಪೆಷಲಿ ಹೆಂಗಸರಂತೂ ಬಂದ್ರೆ ನಮ್ಮಲ್ಲೇ ಬಟ್ಟೆ ತಗೊಂಡು ಹೋಗ್ಲಿ ಎನ್ನುವಂತ. ಯಾಕೆಂದ್ರೆ ಬೇಗ ಸೆಲೆಕ್ಷನ್ ಮಾಡ್ಕೊಳ್ಳಲ್ಲ. ಈ ತರ ಯೋಚನೆಗಳನ್ನ ಮಾಡ್ತಾರೆ. ಅದೇ ವೈದ್ಯರಾಗಿ ಏನ್ ಮಾಡಬೇಕು? ಕ್ಲಿನಿಕ್ಗೆ ಹೋಗಿ ಏನಂತ ಕೇಳ್ಕೊಳ್ಳೋದು ದೇವ್ರ ಮುಂದೆ? ರೋಗಿಗಳು ಜಾಸ್ತಿ ಬರ್ಲಿ, ಅನಾರೋಗ್ಯ ಜಾಸ್ತಿ ಆಗ್ಲಿ ಅಂತ. ನಾನು ಅದಕ್ಕೆ ನಮ್ಮ ಶಿಷ್ಯಂದಿರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ನೀವೇನು ಕೇಳೋ ಅಂತ ಅವಶ್ಯಕತೆನೇ ಇಲ್ಲ. ವೈದ್ಯರನ್ನ ಕಂಡರೆ ಜನರಿಗೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ, ಅವರಿಗೆ ಬೇಕಾದಂತ ಎಲ್ಲಾ ಕಾಯಿಲೆಗಳನ್ನ ಅವರೇ ಬರ್ಸ್ಕೊಳ್ತಾರೆ, ಅವರೇ ನಿಮ್ಮ ಹತ್ರ ಹುಡಿಕೊಂಡು ಬರ್ತಾರೆ, ನೀವು ಕೇಳದಷ್ಟು ದುಡ್ಡುಗಳನ್ನ ಕೊಡ್ತಾರೆ, ಎಲ್ಲಾ ಟೆಸ್ಟ್ಗಳನ್ನ ಮಾಡಿಸ್ತಾರೆ. ಹಾಗಾಗಿ ನೀವು ಯಾವ ದೇವರಿಗೂ ಕೈ ಮುಗಿಯುವಂತ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅವರೇ ಬಂದು ವೈದ್ಯರೇ ನೀವೇ ದೇವರು, ವೈದ್ಯ ನಾರಾಯಣ ಹರಿ ಅಂತ ಹೇಳಿ ನಿಮಗೆ ಒಂದು ಪ್ರೈಸ್ ಮಾಡಿ ದೇವರ ಪಟ್ಟವನ್ನು ಕೊಟ್ಟು ಹೋಗ್ತಾರೆ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಚೆನ್ನಾಗನ್ಸುತ್ತೆ ಕೇಳಲಿಕ್ಕೆ. ಆದ್ರೆ ಆರೋಗ್ಯ ಅಂತ ಹುಡುಕುವಾಗ ನಾವ್ ಎಲ್ಲೋ ಒಂದ್ ಕಡೆ ಇನ್ನೂ ಹಿಂದೆ ಹೋಗ್ತಾನೆ ಇದೀವೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಹತ್ರ ಬರುವಂತಹ 100 ಪೇಷಂಟ್ ಅಲ್ಲಿ 70% ಕೇಳೋದು, ಪೇಷಂಟ್ಗಳು ಕೇಳೋದೇನಂತ ಹೇಳಿದ್ರೆ, ಸರ್ ಮೆಡಿಸಿನ್ ಇಲ್ವಾ? ನೀವು ಅವರಿಗೆ ದಿನಚರಿಯನ್ನ ಹೇಳ್ತಾ ಹೋಗಿ, ಈ ದಿನಚರಿಯನ್ನ ಮಾಡಿ, ಇದನ್ನ ಫಾಲೋ ಮಾಡಿ, ಈ ಫುಡ್ ಅನ್ನ ಫಾಲೋ ಮಾಡಿ, ಅಥವಾ ಒಂದು ವಾಕಿಂಗ್ ಮಾಡಿ, ಯೋಗ ಮಾಡಿ ಅಂತ ಹೇಳುವ ಮುಂಚೆನೆ ಅವ್ರು ಕೇಳೋದು ನೆಕ್ಸ್ಟ್, ಸರ್ ಇದಕ್ಕೆ ಮೆಡಿಸಿನ್ ಇಲ್ವಾ? ಅಂದ್ರೆ ನೀವು ಫಸ್ಟ್ ಮೆಡಿಸಿನ್ ಬರೀರಿ, ಆಮೇಲೆ ಮಿಕ್ಕಿದ್ದೆಲ್ಲ ನೋಡೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ನಾವೆಲ್ಲೋ ಒಂದ್ ಕಡೆ ಇದ್ದೇವೆ. ಏನಾದ್ರೂ ಒಂದು ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ಅಂತ ತಕ್ಷಣನೇ ನಮಗೆ ಯಾರಾದ್ರೂ ಹೆದರ್ಸ್ಬಿಡ್ಬೇಕು ಫಸ್ಟ್. ನೀನ್ ಬದುಕಲ್ಲ, ನಮ್ಮೂರಲ್ಲಿ ಯಾರೋ ಒಬ್ರಿಗೆ ಹಿಂಗೆ ಆಗಿತ್ತು, ಅವ್ರು ಹಿಂಗಾಗೋಯ್ತು, ಅವ್ರಿಗೆ ಹಂಗಾಗೋಯ್ತು ಅಂತ ಹೆದರ್ಸಿದ ತಕ್ಷಣ ಅವರು ಓಡೋಗ್ತಾರೆ. ಆದ್ರೆ ಡಾಕ್ಟರ್ ಹತ್ರ ಹೋಗಿ ಕೂತ ತಕ್ಷಣ ಇಷ್ಟೇನಾ ಇದು? ಯಾಕೆಂದ್ರೆ ಡಾಕ್ಟರ್ ಬರೀ ನಿಮಗೆ ಮೆಡಿಸಿನ್ ಬರೋದಕ್ಕಿಂತ ಜಾಸ್ತಿಯಾಗಿ ಒಳ್ಳೆ ವಿಚಾರಗಳ ಬಗ್ಗೆ ಹೇಳ್ತಿದ್ದಾರೆ. ಬಟ್ ಅದನ್ನ ನಾವು ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ನಮ್ಗೆ ಎಲ್ಲೋ ಒಂದ್ ಕಡೆ ಮೆಡಿಸಿನ್ನೇ ಜಾಸ್ತಿ ಬೇಕಾಗಿರುವಂತಹ ವಿಚಾರಗಳನ್ನ ನೋಡ್ತೀವಿ. ಕೇವಲ 25-30 ವರ್ಷದ ಯುವಕರು ಯುವತಿಯರು ಇವತ್ತು ಡಯಾಬಿಟಿಸ್ ಇಂದ ಬರ್ತಿರುವಂತಹ ನಿದರ್ಶನಗಳು ಹೆಚ್ಚಾಗಿ ಕಾಣ್ತಾ ಇದೆ. ನೀವು ಅವರಿಗೆ ಫಸ್ಟ್ ಡಯಾಬಿಟಿಸ್ ಅಂತ ಗೊತ್ತಾದ ತಕ್ಷಣನೇ ಅವ್ರಿಗೆ ಮಧುಮೇಹ ಇದೆ, ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಅಂತ ಹೇಳಿ ಅವ್ರಿಗೆ ದಿನ ಬೆಳಗ್ಗೆ ಎದ್ದು 1 ಗಂಟೆ ವಾಕಿಂಗ್ ಮಾಡು ಅಂತ ಹೇಳಕ್ಕಿಂತ ಮುಂಚೆನೆ ಅವರು ಸರ್ ಮೆಡಿಸಿನ್ ಏನು ಕೊಡಲ್ವಾ? ಅಂದ್ರೆ ಮೆಡಿಸಿನ್ ಎಷ್ಟರ ಮಟ್ಟಿಗೆ ನಾವು ಅಡಿಕ್ಷನ್ ಆಗ್ತಿದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, ಇವತ್ತು ತುಂಬಾ ಜೋರಾಗಿ ಮಳೆ ಬಂದಿದೆ, ಭೂಮಿ ಒದ್ದೆ ಆಗಿದೆ. ಅದು ಒಣಗಲಿಕ್ಕೆ ತನ್ನದೇ ಆದಂತಹ ಸಮಯ ಬೇಕು. ಯಾಕೆಂದ್ರೆ ಸೂರ್ಯನ ಪ್ರಕಾಶ ಎಷ್ಟು ಜೋರಾಗಿ ಬರ್ತದೆ ಅಷ್ಟು ಜೋರಾಗಿ ಬೇಗ ನಮ್ಮನ್ನೆಲ್ಲ ಒಣಗ್ತಾ ಹೋಗುತ್ತೆ. ಅಂದ್ರೆ ಅದಕ್ಕೊಂದು ಟೈಮ್ ಬೇಕು. ಅದನ್ನ ನಾವು ಟ್ರಾನ್ಸಿಷನಲ್ ಪೀರಿಯಡ್ ಅಂತ ಕರಿತೀವಿ. ಅಂದ್ರೆ ನಮ್ಮ ದೇಹದಲ್ಲೂ ಸಹ ಈ ಒಂದು ವ್ಯತ್ಯಾಸಗಳಾಗ್ತಾ ಇರ್ತವೆ. ಯಾವುದೋ ಒಂದು ಜ್ವರ ಬಂತು ಅಥವಾ ಯಾವುದೋ ಒಂದು ವೈರಲ್ ಸಮಸ್ಯೆ ಬಂತು, ನಮ್ಮ ಮಂಡಿ ನೋವುಗಳು, ಕೈ ನೋವುಗಳು, ಕಾಲು ನೋವುಗಳು ಅಥವಾ ಮಾಂಸಖಂಡಗಳ ಸೆಳೆತ ಇದು ಬರ್ತದೆ. ಅದು ಪರ್ಮನೆಂಟ್ ಆಗಿ ಉಳಿಯುವಂತದಲ್ಲ. ಅಂದ್ರೆ ಅದು ಟ್ರಾನ್ಸಿಷನಲ್ ಪೀರಿಯಡ್. ಕಾಯಿಲೆ ಇರುವಷ್ಟು ದಿನ ಅಥವಾ ಕಾಯಿಲೆ ಮುಗಿದ ನಂತರ ಕೆಲವೊಂದು ದಿನಗಳ ನಮ್ಮ ಜೊತೆ ಇರಬಹುದು, ಅದು ಮುಗಿದ ನಂತರ ಅದು ಹೋಗುತ್ತೆ. ಈ ಕೆಲವೊಂದು ವ್ಯತ್ಯಾಸಗಳಲ್ಲೂ ಸಹ ತಮ್ಮ ಪ್ಯಾಂಕ್ರಿಯಾಸ್ ಅನ್ನುವಂತ ಒಂದು ಗ್ರಂಥಿ ಏನಿದೆ, ಅದು ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಸಣ್ಣ ಏರುಪೇರುಗಳಾಗಿರಬಹುದು. ಆ ಏರುಪೇರುಗಳು ಟ್ರಾನ್ಸಿಷನಲ್ ಪೀರಿಯಡ್ ಅಲ್ಲಿ ಇರಬಹುದು. ಅದು ಮತ್ತೆ ಸರಿಯಾಗುವ ಸಾಧ್ಯತೆಗಳಿರುತ್ತೆ.
ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಒಂದ್ಸಲಿ ನಾವು ಅದಕ್ಕೆ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರೆ ಏನಾಗತ್ತೆ, ನಾವು ದಿನ ನಡ್ಕೊಂಡು ಓಡಾಡ್ತಾ ಇದ್ವು, ನಮ್ಗೊಂದು ಬೈಕ್ ಬಂತು, ನಾವೇನ್ ಮಾಡ್ತೀವಿ, ನಡೆಯೋದನ್ನ ಬಿಡ್ತೀವಿ. ಅದೇ ಇನ್ನು ಕಾರ್ ಬಂತು, ಇನ್ನೂ ಐಷಾರಾಮಿ ಜೀವನ ಬಂತು ಅಂದಮೇಲೆ ಒಂದು ದಿನ ಕಾರ್ ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಡ್ಯೂಟಿಗೆ ರಜಾ ಹಾಕ್ತಿವಿ. ಆದ್ರೆ ನಡ್ಕೊಂಡು ಮತ್ತೆ ನಮ್ಮ ಡ್ಯೂಟಿಗೆ ಹೋಗುವಂತ ಪ್ರಮೇಹವನ್ನ ಖಂಡಿತವಾಗಿ ನಾವು ಮಾಡಲ್ಲ. ಯಾಕೆಂದ್ರೆ ನಾವು ಅಷ್ಟು ಸೋಮಾರಿಗಳು. ಅಂದಮೇಲೆ ನಮ್ಮ ದೇಹದಲ್ಲಿರುವ ಅಂಗಾಂಗಗಳು ನಮ್ಮವೇ ಅಲ್ವಾ. ನಾವೆಷ್ಟು ಸೋಮಾರಿಯಾಗಿರ್ತೀವಿ ಅಷ್ಟೇ ಸೋಮಾರಿತನ ನಮ್ಮ ಅಂಗಾಂಗಗಳಲ್ಲಿ ಇರ್ತದೆ ಅಲ್ವಾ. ಅಂದ್ರೆ ನೀವು ಒಂದು ಸಲ ಇನ್ಸುಲಿನ್ ನ ಬದಲಾಗಿ ಇನ್ಸುಲಿನ್ಗೆ ತಕ್ಕಂತಹ ಮಾತ್ರೆಗಳಾಗಿರ್ಬೋದು ಅಥವಾ ಶುಗರ್ ನ ಕಂಟ್ರೋಲ್ ಮಾಡುವಂತ ಮಾತ್ರೆಗಳನ್ನ ಕೊಟ್ರೆ ಏನಾಗತ್ತೆ, ಪ್ಯಾಂಕ್ರಿಯಾಸ್ ಬಿಡಪ್ಪ ಅದ್ರ ಕೆಲಸ ಅದ್ ಮಾಡ್ತಿದ್ಯಲ್ಲ ಅಂತ ಹೇಳಿ ಅದಿನ್ನೂ ರೆಸ್ಟ್ ಮಾಡಕ್ ಶುರು ಮಾಡುತ್ತೆ. ನಾವೇನ್ ಮಾಡಬೇಕು, ಮೊದಲನೇದಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ನಾವು ನಮ್ಮ ಪ್ಯಾಂಕ್ರಿಯಾಸ್ ನ ಉತ್ತೇಜನಗೊಳಿಸ್ಬೇಕಾ ಅಥವಾ ಅದನ್ನ ಸಪ್ರೆಸ್ ಮಾಡ್ಬೇಕಾ ಅಂತ. ಅದು ಕೆಲಸ ಮಾಡೋದನ್ನ ಇನ್ನೂ ನಿಲ್ಲಿಸ್ಬಿಟ್ಟು ಪೂರ್ತಿ ನಾವು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ಬೇಕಾ. ಯಾಕೆಂದ್ರೆ ಈ ಡಯಾಬಿಟಿಕ್ ರಿವರ್ಸಲ್ ಪ್ರೋಗ್ರಾಮ್ ಅಂತ ಏನ್ ನಡೀತಾ ಇದೆ, ಅಥವಾ ಸುಮಾರು ಕಡೆಗಳನ್ನ ಕೇಳಿರ್ಬೋದು, ಡಯಾಬಿಟಿಸ್ ನ ವಾಪಸ್ ಮಾಡಬಹುದಂತೆ ಅಂತ. ಖಂಡಿತವಾಗಿ ಸಾಧ್ಯ ಇದೆ. ಯಾವುದೇ ರೀತಿಯಾದಂತಹ ಮೆಡಿಸಿನ್ಸ್ ಇಲ್ದಲೆ ಕೇವಲ 1 ತಿಂಗಳ ಒಳಗಡೆ ಅವ್ರನ್ನ ನಾರ್ಮಲ್ ತಂದು ಬ್ಲಡ್ ಶುಗರ್ ಲೆವೆಲ್ ನ ನಾರ್ಮಲ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಅಷ್ಟೇ ವ್ಯಾಯಾಮವನ್ನ ನಾವು ಹೇಳಿದಂತಹ ರೀತಿಯನ್ನ ಫಾಲೋ ಮಾಡಬೇಕಾಗಿರೋದು ರೋಗಿಗಳ ಕೈಯಲ್ಲಿ. ಈಗ ಕೆಲವರು ಕೇಳಬಹುದು, ನನಗಾಗ್ಲೇ 60 ವರ್ಷ ಆಗಿದೆ, ನಾನು ಇನ್ಸುಲಿನ್ ತಗೊಳ್ತಾ ಇದ್ದೀನಿ, ನಾನೇನಾದ್ರು ಬದಲಾವಣೆ ಮಾಡ್ಕೋಬಹುದಾ? ನನಗೆ ಇತ್ತೀಚೆಗೊಂದು ಪೇಷಂಟ್ ಬೇಲೂರವರು, ಸುಮಾರು 60 ವರ್ಷ ವಯಸ್ಸಿನವರೇ, ಸುಮಾರು 4 ವರ್ಷಗಳ ಕಾಲ ಇನ್ಸುಲಿನ್ ಚುಚ್ಕೊಂಡಿದ್ದಾರೆ. ಇನ್ಸುಲಿನ್ ತಗೊಳ್ಳದೆ ಅವ್ರಿಗೇನ್ ಬೇಜಾರಿಲ್ಲ, ಆದ್ರೆ ಚುಚ್ಚಕ್ ಜಾಗ ಇಲ್ಲ ಅನ್ನೋದು ಬೇಜಾರು ಅವ್ರಿಗೆ. ಅಂದ್ರೆ ಚುಚ್ಚಿ 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 ಎಲ್ಲಾ ಕಡೆ ಸಮಸ್ಯೆ ಆಗ್ತಾ ಇದೆ ಅಂತ. ಈ ಇನ್ಸುಲಿನ್ ತಗೊಳ್ತಾ ಹೆಂಗಾಗತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ, ಹೊಟ್ಟೆ ಹಸು ಜಾಸ್ತಿ ಆದಂಗೆ ಅವ್ರಿಗೆ ತಿನ್ಬೇಕು ಅನಿಸ್ತಾ ಇರುತ್ತೆ. ಜೊತೆಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಈಗೇನಾಗತ್ತೆ, ಮೈಕಾಲ ಕೈಗಳು ಸೋಲು ಶುರುವಾಗತ್ತೆ, ಸುಸ್ತು ಶುರುವಾಗತ್ತೆ. ಅವ್ರಿಗೀಗ ಹೆಂಗಾಗ್ತಾ ಇದೆ, ನಾನು ತಿನ್ನೋದಿಲ್ಲ, ಅದರಿಂದ ನಂಗೆ ಸುಸ್ತಾಗ್ತಾ ಇದೆ, ನಾನು ಜಾಸ್ತಿ ತಿನ್ಬೇಕು ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ, ಸುಸ್ತು ಜಾಸ್ತಿ. ಏನ್ ಮಾಡಬೇಕು ಅಂತ ಎಷ್ಟು ಸಲ ಬಂದಾಗ ನಾನು ನಡವರ್ಗೆ ಅಡ್ವೈಸ್ ಮಾಡಿ, ಇಲ್ಲ ನೀವು ಸ್ವಲ್ಪ ವ್ಯಾಯಾಮವನ್ನ ಮಾಡಿ, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ವಾಕಿಂಗ್ ಹೋಗಿ ಬನ್ನಿ ಅಂತ ಹೇಳಿದ್ರೆ, ಸರ್ ಅಷ್ಟು ದೂರ ನಡೆದ್ರೆ ನನ್ನ ಕಾಲೇ ಸೋತೋಗ್ತವೆ, ಆ ಕಡೆಯಿಂದ ಯಾರು ಒತ್ಕೊಂಡ್ಬರ್ಬೇಕಾಗತ್ತೆ ನನ್ನ ಅಂತ. ಅವ್ರಿಗೆ ಅದಕ್ಕೆ 10 ದಿನ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ನಾವು ಇದಕ್ಕೆ ಚಿಕಿತ್ಸೆಯನ್ನು ಮಾಡೋಣ ಅಂತ. ಸರ್ ನಾನು ಇನ್ಸುಲಿನ್ ನಿಲ್ಸ್ಬಿಡ್ತೀರಾ ಹಂಗಾರೆ? ಫಸ್ಟ್ ಕ್ವಶನ್. ನಮ್ಗೆ ಹೆಂಗ್ ಯೋಚನೆ ಆಗ್ಬೇಕಂತ ಹೇಳಿದ್ರೆ, ಪೇಷಂಟ್ ಚೆನ್ನಾಗಾಗ್ಬೇಕು ಅಂತ ಬಂದಿದಾರಾ ಅಥವಾ ಡಾಕ್ಟರ್ನ ಟೆಸ್ಟ್ ಮಾಡಕ್ ಬಂದಿದಾರಾ ಅಂತ. ನಮ್ಮನ್ನು ವೈಭವಾಸಿಲ್ ಕೂತಿರ್ತೀವಿ ನಾವು ಎಕ್ಸಾಮ್ ಮಾಡುವಾಗ, ನಮ್ಗೆ ಹಂಗೆ ಆಗ್ತಿರ್ತದೆ, ಎದುರುಗಡೆ ಕೂತಿರೋರು ನಮ್ಮನ್ನ ಕ್ವಶನ್ ಮಾಡ್ತಿರ್ತಾರಲ್ಲ ಹಾಗೆ. ಅವ್ರ ಕ್ವಶನ್ ಫಸ್ಟ್ ಅದೇ, ಸರ್ ಇನ್ಸುಲಿನ್ ನಿಲ್ಸ್ಬಿಡ್ತೀರಾ, ಮತ್ತಿನ್ಯಾವತ್ತು ನಾನು ಇನ್ಸುಲಿನ್ ತಗೊಳಂಗೆ ಇಲ್ವಾ? ಈ ತರ ಕ್ವಶನ್ಗಳ ಮುಂದೆ 10 ದಿನ ಅವರಿಗೆ ಚಿಕಿತ್ಸೆ ಕೊಟ್ಟ ನಂತರ ಅವರ ಬ್ಲಡ್ ಶುಗರ್ ಲೆವೆಲ್ಸ್ ಅವ್ರು ಯಾವತ್ತು ನೋಡದೇ ಇರೋಂತ 215 ಬಂತು. ಅಂದ್ರೆ ಲೆಕ್ಕ ಹಾಕಳಿ, ಅವ್ರದ್ದು 350-400 ಮೇಲೆ ಇರ್ತಾ ಇತ್ತು ಯಾವಾಗ್ಲೂ ವಿತ್ ಇನ್ಸುಲಿನ್. ನಾವು ಮಾಡಿದಿಷ್ಟೇ, ಕೇವಲ ಅವ್ರಿಗೆ ಪ್ರತಿನಿತ್ಯ ಅಭ್ಯಂಗ ಮಸಾಜ್ ಮಾಡಿದ್ವು, ಆಯಿಲ್ ಮಸಾಜ್ ಮಾಡಿದ್ವು, ಜೊತೆಗೆ ಶಿರೋಧಾರ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಹಣೆಯ ಮೇಲೆ ಕಂಟಿನ್ಯೂಸ್ ಆಗಿ ಆಯಿಲ್ ಇಲ್ಲ ಅಂದ್ರೆ ಮಜ್ಜಿಗೆಯಿಂದ ಮಾಡಿದಂತಹ ಔಷಧಿಯ ಮುಖಾಂತರ ಹಣೆ ಮೇಲೆ ಅರ್ಧ ಗಂಟೆ ಅವ್ರಿಗೆ ಔಷಧಿಯನ್ನ ಕಂಟಿನ್ಯೂಸ್ ಆಗಿ ಬಿಡ್ತಾ ಇರ್ತೀವಿ. ಈ ಟ್ರೀಟ್ಮೆಂಟ್ ಅನ್ನ ಮಾಡಿ ಜೊತೆಗೆ ಫುಡ್ ಅನ್ನ ಕಂಟ್ರೋಲ್ ಮಾಡಿದ್ವಿ. ಆ ಫುಡ್ ರಿಸ್ಟ್ರಿಕ್ಷನ್ಸ್ ಆಗುವಾಗ 5 ದಿನ ನಂಗೆ ತುಂಬಾ ಹಿಂಸೆ ಕೊಟ್ರು. ಸರ್ ತುಂಬಾ ಸುಸ್ತಾಗ್ತಾ ಇದೆ ಅಂತ. 5 ದಿನ ಕಳೆದ ನಂತರ ಸ್ವಲ್ಪ ನಾರ್ಮಲ್ ಆಗ್ತಾ ಬಂದ್ರು. ಡಿಸ್ಚಾರ್ಜ್ ಆಗುವ ದಿನ ಅವ್ರದ್ದು ಯಾವತ್ತು 215 ಬಂದ್ರು, ಸ್ವಲ್ಪ ಮಟ್ಟಿಗೆ ಡಾಕ್ಟರ್ ಒಳ್ಳೆಯವರು, ಪರವಾಗಿಲ್ಲ ಅಂತ ಒಂದು ಮಾರ್ಕ್ ಅನ್ನ ಕೊಟ್ಟರು, ಒಂದು ಸೀಲ್ ಒತ್ತಿದ್ರು. ನನಗೂ ಒಂದೆಲ್ಲೋ ಒಂದ್ ಕಡೆ ಖುಷಿ. 3 ತಿಂಗಳಿಂದ ನನ್ನ ಹತ್ರ ಬರ್ತಾ ಇದಾರೆ, ತಿಂಗಳಿಗೊಂದ್ಸಲಿ ಬರ್ತಾರೆ, ಇನ್ಸುಲಿನ್ ನ ಕಂಪ್ಲೀಟ್ ನಿಲ್ಸಿದ್ದಾರೆ. ಅಂದ್ರೆ ಎಷ್ಟೊಂದ್ಸಲಿ ವೈದ್ಯರಾದ ನಮಗೆ ತಾಳ್ಮೆ ಬೇಕು. ಯಾಕೆಂದ್ರೆ ರೋಗಿಗಳು ಅವರ ಕಷ್ಟದಲ್ಲೇ ಬಂದಿರ್ತಾರೆ, ಅವರ ವಿಚಾರಗಳಲ್ಲೇ ಇರ್ತಾರೆ, ಅವರನ್ನ ನಮ್ ಟ್ರ್ಯಾಕಿಗೆ ಕರ್ಕೋಬೇಕಲ್ಲ. ಅಲ್ಲಿವರೆಗೆ ನಮಗೆ ಸಮಯ ಬೇಕು, ಅಲ್ಲಿವರೆಗೆ ನಮಗೆ ತಾಳ್ಮೆ ಇರಬೇಕು. ಆ ತಾಳ್ಮೆ ಇದ್ರೆ ಆಟೋಮೆಟಿಕಲಿ ಪೇಷಂಟ್ಗಳು ಚೆನ್ನಾಗಿ ಆಗ್ತಾ ಹೋಗ್ತಾರೆ. ಇದು ಒಂದು ಎಕ್ಸಾಂಪಲ್. ಯಾಕೆಂದ್ರೆ ತುಂಬಾ ಜನ ಡಯಾಬಿಟಿಸ್ ಅವರು ಇರಬಹುದು, ಆದ್ರೆ ಯೋಗದ ಮುಖೇನ ನೀವು ಏನು ಮಾಡ್ತಾ ಇದ್ದೀರಿ, ಜೊತೆಗೆ ಕೆಲವಾರು ಆಯುರ್ವೇದ ಪದ್ಧತಿಗಳನ್ನ ಅದರ ಜೊತೆಗೆ ಅಳವಡಿಸ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿ ಆಗ್ತಾ ಬರ್ತದೆ. ಇದರಲ್ಲಿ ಯಾವ ರೀತಿಯ ಅನುಮಾನವೂ ಬೇಡ. ಹಾಗೆ ಮಂಡಿ ನೋವು, ಸೊಂಟ ನೋವು ಅಂತೂ ವೆರಿ ಕಾಮನ್ ಆಗಿ ಕಾಣ್ತಾ ಇದೆ. ನೀವು ಯಾವುದೇ ಒಂದು ಎಕ್ಸ್ರೇ ಮಾಡಿ ನೋಡಿ, ಮೂಳೆ ಸೌದಿದೆ ಅಂತ ಹೇಳ್ತಾರೆ, ಅಥವಾ
ಮೂಳೆ ಸವಕಳಿ ಜಾಸ್ತಿ ಆಗಿದೆ, ಇನ್ನ ನಿಮ್ಮ ಅಂದ್ರೆ ವಯಸ್ಸಾಗ್ತಾ ಬರ್ತಾ ಇದೆ ಅನ್ನುವಂತ ವಿಚಾರಗಳನ್ನ ಹೇಳ್ತಾರೆ. ನಾವು ಎಷ್ಟೊಂದ್ ಜನ ನೋಡಿ ಸೂರ್ಯನನ್ನ ನೋಡ್ತೇವೆ, ಆದ್ರೆ ನಮ್ಮ ದೇಹವನ್ನ ಸೂರ್ಯನಿಗೆ ಒಡ್ಡಲ್ಲ. ನಮ್ಮ ದೇಹ ವಿಟಮಿನ್ ಡಿ ಅನ್ನ ಸಿಂಥಸಿಸ್ ಮಾಡುವಂತ ಒಂದು ಫ್ಯಾಕ್ಟರಿ. ಅದನ್ನ ಫ್ಯಾಕ್ಟರಿಯಲ್ಲಿ ಚೆನ್ನಾಗಿ ಆಗ್ಬೇಕಂತ ಹೇಳಿದ್ರೆ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬೀಳ್ಬೇಕು. ಅದು ಯಾವುದು? ಎಳೆಯ ಬಿಸಿಲು. ಬೆಳಗ್ಗೆ ಒಂದು 6:30 ಸಮಯದಲ್ಲಿ 7 ಗಂಟೆ ಒಳಗಡೆ ಏನ್ ಬಿಸಿಲು ಬರ್ತದೆ ಆ ಸಮಯದಲ್ಲಿ ನಮ್ಮ ಮೈ ಮೇಲೆ ಅದು ಬಿದ್ರೆ ಖಂಡಿತವಾಗಿ ವಿಟಮಿನ್ ಡಿ ಸಿಂಥಸಿಸ್ ನ ಅದು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಎಷ್ಟೊಂದ್ ಜನ 6 ಗಂಟೆ ಒಳಗಡೆ ವಾಕಿಂಗ್ ಮುಗಿಸ್ ಬಂದ್ಬಿಟ್ಟಿರ್ತೀರಿ ಮನೆಗೆ, ಯಾಕೆಂದ್ರೆ ಮನೆ ಕೆಲಸಗಳನ್ನ ಮಾಡ್ಬೇಕು ಅಂದ್ರೆ ಸೂರ್ಯ ಹುಟ್ಟುವ ಮುಂಚೆ ವಾಕಿಂಗ್ ಮುಗಿಸಿ ಬಂದಿರ್ತೀರಿ, ಇಲ್ಲ ಸೂರ್ಯ ಹುಟ್ಟಿ ಸುಮಾರು ಹೊತ್ತು ಆದ್ಮೇಲೆ ಹೋಗ್ತೀರಿ, ಇಲ್ಲ ಸಂಜೆ ಹೊತ್ತು ವಾಕಿಂಗ್ ಹೋಗುವಂತ ಪರಿಪಾಠವನ್ನ ಮಾಡ್ತಾ ಇರ್ತೀರಿ. ದಯಮಾಡಿ ಇದೊಂದು ಟೈಮಿಂಗ್ ಅನ್ನ ಸ್ವಲ್ಪ ಚೇಂಜ್ ಮಾಡಿ 6:30 ಇಂದ 7 ಗಂಟೆಯ ಒಂದು ಏನು ಬಿಸಿಲಿದೆ ಇದು ನಮ್ಮ ದೇಹದ ಮೇಲೆ ಬೀಳುವಂತದ್ದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ವಿಟಮಿನ್ ಡಿ ಸಿಂಥಸಿಸ್ ಚೆನ್ನಾಗಿ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಆಟೋಮ್ಯಾಟಿಕಲಿ ನಮ್ಮ ದೇಹದ ಮೂಳೆಗಳು ಸ್ವಲ್ಪ ಮಟ್ಟಿಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಯೋಗ ಮಾಡೋದ್ರಿಂದ ಅದು ಒಂದು ಭಾರಿ ಅನುಕೂಲ ಇದೆ. ಈಗ ನೋಡಿ, ನಾವು ಸುಮಾರು ಕಡೆ ಒಂದು ತಪ್ಪನ್ನ ಮಾಡ್ತೀವಿ. ಈ ಮಂಡಿ ನೋವು ಅಥವಾ ಸೊಂಟ ನೋವು ಬರ್ತಿದ್ದಂಗೆನೆ ನಮ್ಮ ಮೂವ್ಮೆಂಟ್ಸ್ ಗಳನ್ನ ಕಮ್ಮಿ ಮಾಡ್ತಾ ಬರ್ತೀವಿ. ಅಂದ್ರೆ ಅದನ್ನ ಉಪಯೋಗವನ್ನ ಕಮ್ಮಿ ಮಾಡ್ತಾ ಬರ್ತೀವಿ. ಉಪಯೋಗ ಯಾವಾಗ ಕಮ್ಮಿ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈಗ ಇನ್ಫೆಕ್ಷನ್ಸ್ ಇದ್ರೆ ಅಲ್ಲಿ ಯಾವುದೋ ಒಂದು ಉರಿಯೂತ ಆಗಿದೆ, ಆ ತರ ಕಂಡೀಷನ್ ಗಳಲ್ಲಿ ನಾವು ಅದನ್ನ ಉಪಯೋಗವನ್ನ ಕಮ್ಮಿ ಮಾಡಬೇಕು. ಆದ್ರೆ ಯಾವಾಗ ನಮ್ಮ ಡಿಜನರೇಷನ್ ಚಾನ್ಸ್ ಆಗ್ತಾ ಇದೆ ಅಂತನ್ನುವಾಗ ನಾವು ಕಮ್ಮಿ ಮಾಡಬಾರದು. ಕಮ್ಮಿ ಮಾಡಿದ್ರೆ ಏನಾಗತ್ತೆ, ಆಟೋಮೆಟಿಕಲಿ ವೆಯ್ಟ್ ಜಾಸ್ತಿ ಆಗತ್ತೆ. ವೆಯ್ಟ್ ಜಾಸ್ತಿ ಆಗ್ತಾ ಹೋದಂಗೆ ಮತ್ತೆ ದೇಹದ ತೂಕ ಮಂಡಿ ಮೇಲೆ ಬೀಳ್ತದೆ, ಮಂಡಿ ನೋವು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಮಂಡಿ ದುರ್ಬಲವಾಗಕ್ಕೆ ಶುರು ಆಗತ್ತೆ. ನಿಯಮಿತವಾದಂತಹ ವ್ಯಾಯಾಮ ಖಂಡಿತವಾಗಿ ನಮ್ಮ ದೇಹಕ್ಕೆ ಬೇಕೇ ಬೇಕು. ಆಗ ಮಾತ್ರ ನಮ್ಮ ಸಂದುಗಳನ್ನ ಚೆನ್ನಾಗಿಟ್ಕೊಳ್ಳಿಕ್ ಸಾಧ್ಯ. ನಮ್ಮಲ್ಲಿ ಸುಮಾರು ಜನ ಪೇಷಂಟ್ 35-40 ವರ್ಷಕ್ಕೆಲ್ಲ ಸೊಂಟ ನೋವು ಬರ್ತಿರೋರು ಇದಾರೆ, ಇವತ್ತು ಮಂಡಿ ನೋವು ಬರ್ತಾ ಇರೋರು ಇದಾರೆ. ಅವ್ರು ಬರುವಾಗ ಸರ್ ನಾನು ಏನು ಮಾಡ್ತಾ ಇಲ್ಲ ಸರ್, ಈಗ ನೋವು ಶುರು ಆಗ್ಬಿಟ್ಟಿದೆ, ಸುಮ್ಮನಾಗ್ಬಿಟ್ಟಿದೀನಿ ಅಂತ. ನಾನು ಅವ್ರಿಗೆ ಕ್ವಶನ್ ಕೇಳೋದು ಒಂದು, ಈಗ ನಾನ್ ಸ್ಟ್ರಾಂಗ್ ಅಥವಾ ಫುಟ್ಬಾಲ್ ಪ್ಲೇಯರ್ ಸ್ಟ್ರಾಂಗ್ ಅಂತ. ಖಂಡಿತವಾಗಿ ಫುಟ್ಬಾಲ್ ಪ್ಲೇಯರ್ ಸ್ಟ್ರಾಂಗ್. ಯಾಕೆ? ಅವನು ಅಷ್ಟು ಓಡ್ತಾನೆ, ಅಷ್ಟು ವ್ಯಾಯಾಮ ಮಾಡ್ತಾನೆ, ಮತ್ತೆ ಅವನ ಮುಳುಗಳ ಸೌದೋಗಿರ್ಬೇಕಿತ್ತಲ್ಲ ಇಷ್ಟೊತ್ತಿಗೆಗಾದ್ರೆ. ಅವನು ಸೌದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ಅಷ್ಟು ನಿಯಮಿತವಾಗಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ಅವನು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ತಾನೆ, ಹಂಗಾಗಿ ಅವನು ಸ್ಟ್ರಾಂಗ್ ಆಗಿ ಇದ್ದೇ ಇದ್ದಾನೆ. ಹಾಗಾಗಿ ನಾವು ಹೆಚ್ಚಿನ ಸ್ಟ್ರಾಂಗ್ ಅಂತ ಹೇಳ್ಬೇಕಂದ್ರೆ ನಾವು ಅದನ್ನ ಬಳಸ್ತಾ ಹೋಗ್ಬೇಕು. ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಮಾಡದೇ ಇರುವಂತಹ ಒಂದು ಕೆಲಸ ಅಂತ ಹೇಳಿದ್ರೆ ಅಭ್ಯಂಗ. ದೇಹಕ್ಕೆ ನಾವು ಎಣ್ಣೆಯನ್ನ ಹಚ್ಚುವಂತ ವಿಧಾನವನ್ನೇ ಬಿಟ್ಬಿಟ್ಟಿದೀವಿ. ಅಟ್ಲೀಸ್ಟ್ ಮುಂಚೆ ಒಂದು ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಎಣ್ಣೆ ಮಜ್ಜನ ಕಂಪಲ್ಸರಿ ಅಂತ, ದೀಪಾವಳಿ ಅಂತ ಹೇಳಿದ್ರೆ ಎಣ್ಣೆ ಮಜ್ಜನವನ್ನ ನಾವು ಮಾಡ್ಲೇಬೇಕು ಅಂತ ಇತ್ತು. ಅಟ್ಲೀಸ್ಟ್ ಹಬ್ಬಗಳಲ್ಲಾದ್ರೂ ಮಾಡ್ತಾ ಇದ್ದಿದ್ದಂತನ ಇವತ್ತು ನಿಲ್ಸ್ಕೊಂಡ್ ಬಂತಾ ಇದೀವಿ. ಎಷ್ಟು ಜನ ನಾವು ಮನೆಯಲ್ಲಿ ಮಕ್ಕಳಿಗೆ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದ್ರೂ ಮಸಾಜ್ ಮಾಡ್ತಾ ಇದೀವಿ? ಮಾಡ್ತಾ ಇಲ್ಲ. ಅಭ್ಯಂಗವನ್ನ ಮಾಡ್ತಾ ಬಂದ್ರೆ ನಮ್ಮ ದೇಹ ಖಂಡಿತವಾಗಿ ಲವಲವಿಕೆಯನ್ನ ಪಡ್ಕೊಳಕ್ ಶುರು ಮಾಡುತ್ತೆ. ನೀವು ಪ್ರತಿನಿತ್ಯ ಸ್ನಾನ ಮಾಡೋಕೆ ಹೋದಾಗ್ಲೇ 10 ನಿಮಿಷಗಳ ಕಾಲ ನಿಮ್ಮ ದೇಹಕ್ಕೆ ಒಂದು ಆಯಿಲ್ ನ ಲೇಪನ ಮಾಡ್ತಾ ಬನ್ನಿ, ಒಂದು ಸಣ್ಣ ಮಸಾಜ್ ಅನ್ನ ಮಾಡ್ಕೊಳ್ಳಿ. ತುಂಬಾ ಕಷ್ಟಪಡಬೇಕಾದಂತೇನಿಲ್ಲ. ಮೇಲಿಂದ ಕೆಳಗಡೆ ಉಜ್ಜುವಂಥದ್ದು, ಕೆಳಗಿಂದ ಮೇಲೆ ಬೇಡ, ಮೇಲಿಂದ ಕೆಳಗಡೆ ಉಜ್ಜಿ ಪೂರ್ತಿ ಹಸ್ತದ ಮುಖಾನ ನಿಮ್ಮ ಮಸಾಜ್ ಮಾಡಬೇಕು. ಮತ್ತೆ ಜಾಯಿಂಟ್ಸ್ ಹತ್ರ ಇರುವ ಕಡೆ ರೌಂಡ್ಗೆ ಮಾಡ್ತಾ ಹೋದ್ರೆ ಅಷ್ಟೇ ಸಾಕು. ಇದನ್ನ ಮಾಡ್ತಾ ಬಂದ್ರೆ ಆಟೋಮೆಟಿಕಲಿ ನೀವು ನೋಡಿ 2-3 ವಾರದೊಳಗಡೆ ಇನ್ನೂ ಚೇತನ ನಿಮ್ಮ ಮೈಯಲ್ಲಿ ಜಾಸ್ತಿ ಆಗ್ತಾ ಬರ್ತದೆ. ಏನೂ ಎಣ್ಣೆ ಇಲ್ಲ ಅಂತ ಹೇಳಿದ್ರೆ ಮನೇಲಿರುವ ಸಾಸಿವೆ ಎಣ್ಣೆ ಸಹ ಆಗ್ತದೆ. ಕ್ಷೀರಬಲ ತೈಲ ಅಂತ ಆಯುರ್ವೇದ ಅಂಗಡಿಗಳಲ್ಲಿ ಸಿಗ್ತದೆ. ಇದು ತುಂಬಾ ಉತ್ತಮವಾದಂತಹ ಒಂದು ಎಣ್ಣೆ. ಇಲ್ಲ ಅಂದ್ರೆ ಮಹಾನಾರಾಯಣ ತೈಲ ಅಂತ ಸಿಗುತ್ತೆ. ಯಾವ ತೊಂದರೆ ಇಲ್ಲ ಅಂದ್ರೂ ರೆಗ್ಯುಲರ್ ಆಗಿ ನೀವು ಇದನ್ನ ಯೂಸ್ ಮಾಡಿ ಮಸಾಜ್ ಅನ್ನ ಮಾಡಬಹುದು. ಅಂದ್ರೆ ಮಸಾಜ್ ಮಾಡ್ತಾ ಮಾಡ್ತಾ 100% ನೀವು ನೋಡಿ ಯಾವ ಬ್ಯೂಟಿ ಪಾರ್ಲರ್ಗೂ ಹೋಗುವಂತ ಅವಶ್ಯಕತೆ ಬರಲ್ಲ. ಅಷ್ಟರ ಮಟ್ಟಿಗೆ ನಿಮ್ಮ ಕಾಂಪ್ಲೆಕ್ಷನ್ ಇನ್ಕ್ರೀಸ್ ಆಗತ್ತೆ. ಯಾಕೆಂದ್ರೆ ಮಸಾಜ್ ಮಾಡಿದ್ರೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗತ್ತೆ. ಇನ್ಕ್ರೀಸ್ ಆದ್ಮೇಲೆ ನಮ್ಮ ದೇಹದ ಕಾಂಪ್ಲೆಕ್ಷನ್ ಇನ್ಕ್ರೀಸ್ ಆಗ್ಲೇಬೇಕು, ಹಾಗೆ ಆಗತ್ತೆ. ಈ ಮಂಡಿ ನೋವಿಗೆ ಮುಖ್ಯವಾಗಿ ಒಂದು ಸೂರ್ಯನನ್ನ ನೋಡುವಂತದ್ದು, 2ನೇದು ನಿಮ್ಮ ಮಸಾಜ್ ಮಾಡುವಂತಹ ಪ್ರಕ್ರಿಯೆಗಳು, 3ನೇದಾಗಿ ಎಲೆಡಿಕೆ ಹಾಕಿ. ಇದೇನಿದು ಡಾಕ್ಟರ್ ಆಗಿ ಎಲೆಡಿಕೆ ಹಾಕಿ ಅಂತ ಹೇಳಿ ನಮ್ಮನ್ನ ತಪ್ಪು ದಾರಿಗೆ ಎಳಿತಾ ಇದಾರ ಅಂತ. ನಾನು ಹೇಳ್ದೆ ಎಲೆಡಿಕೆ ಹಾಕಿ ಅಂತ. ಯಾರಿಗೂ ಕಡ್ಡಿ ಪುಡಿ ಹಾಕಿ, ಆಚನ್ ಹಾಕಿ, ಅದನ್ನ ಹೇಳ್ತಾ ಇಲ್ಲ ನಾನು ನಿಮ್ಗೆ. ಅಂದ್ರೆ ತಾಂಬೂಲ ಸೇವನೆ ಅನ್ನುವಂಥದ್ದು ಒಂದು ಬಹು ಮುಖ್ಯವಾದಂತಹ ಒಂದು ಅಂಗ. ಅಂದ್ರೆ ನಮ್ಮ ದಿನಚರಿಯಲ್ಲಿ ನಾವು ಎಷ್ಟು ಊಟ ತಿಂಡಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಅಷ್ಟೇ ಇಂಪಾರ್ಟೆನ್ಸ್ ತಾಂಬೂಲಕ್ಕೆ ಕೊಡಬೇಕು. ಅಂದ್ರೆ 1 ಅಥವಾ 2 ವಿಳೆದೆಲೆ
ಅದಕ್ಕೆ ಸ್ವಲ್ಪ ಸುಣ್ಣ, ಯಾಕೆಂದ್ರೆ ನ್ಯಾಚುರಲ್ ಕ್ಯಾಲ್ಸಿಯಂ ಅದರಲ್ಲಿ ನಿಮಗೆ ಅವೈಲೇಬಲ್ ಇರ್ತದೆ. ಜೊತೆಗೆ ಅಡಕೆ, ನಂತರ ನಿಮಗೆ ಬೇಕಿದ್ರೆ ಅದಕ್ಕೆ ಏಲಕ್ಕಿ, ಒಂದೆರಡು ಲವಂಗ, ಒಂದ್ ಸ್ವಲ್ಪ ಕೊಬ್ಬರಿ, ಈ ತರ ಜೊತೆಗೆ ಜಾಯ್ಕಾಯಿ ಅಥವಾ ನಿಮ್ಮ ಕೇಸರಿ ಏನ್ ಯೂಸ್ ಮಾಡ್ತೀರಿ ಅದು, ಇದನ್ನೆಲ್ಲ ಮಿಕ್ಸ್ ಮಾಡಿ ತಾಂಬೂಲ ಮಾಡಿ ಮಧ್ಯಾಹ್ನ ಊಟದ ನಂತರ ಸೇವನೆ ಮಾಡಿದ್ರೆ ಯಾವ ಅಜೀರ್ಣದ ಸಮಸ್ಯೆಗಳು ನಿಮಗೆ ಬರಲ್ಲ. ಯಾಕೆ ನಿಮ್ಮ ಡೈಜೆಸ್ಟಿವ್ ಸುಮಾರು ಪ್ರಾಬ್ಲಮ್, ಗ್ಯಾಸ್ಟ್ರೈಟಿಸ್ ಅಂತ ಏನ್ ಹೇಳ್ತೀರಿ, ಇದು ತುಂಬಾ ಮಟ್ಟಿಗೆ ಕಂಟ್ರೋಲಿಗೆ ಬರ್ತದೆ. ನ್ಯಾಚುರಲ್ ಕ್ಯಾಲ್ಸಿಯಂ ಸಮೇತ ನಮಗೆ ಸಿಗುತ್ತೆ. ಪ್ರತಿನಿತ್ಯ ಮಾಡಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ಅಥವಾ 2 ದಿನ ಆದ್ರೂ ನೀವು ಎಲಡಕ್ಕೆ ಹಾಕುವಂತ ಅಭ್ಯಾಸನ ಮಾಡಿ. ಸುಣ್ಣ ಸ್ವಲ್ಪ ಕಮ್ಮಿ ಇರ್ಲಿ, ಅಂದ್ರೆ ನಿಮ್ಮ ನಾಲಿಗೆ ಸುಡುವಷ್ಟಾಗ್ಲಿ ಅಥವಾ ಇದಾಗಿ ಬೇಡ. ಮತ್ತೆ ಒಳ್ಳೆಯ ನ್ಯಾಚುರಲ್ ಸುಣ್ಣ ಒಳ್ಳೇದು, ಇದನ್ನ ನಾವು ನೋಡ್ಲೇಬೇಕು. ಯಾಕೆಂದ್ರೆ ಇವತ್ತು ವಿಟಮಿನ್ ಡಿ ಡೆಫಿಷಿಯನ್ಸಿ ನಾವು ಹೆಂಗ್ ನೋಡಿದ್ವು, ಅದೇ ತರ ವಿಟಮಿನ್ B12 ಡೆಫಿಷಿಯನ್ಸಿನೂ ನೋಡ್ತಾ ಇದೀವಿ. ಕೈಕಾಲು ಉರಿಗಳು ಬರ್ತಾ ಇರೋದು, ಕೈಕಾಲು ಜುಮ್ ಅನ್ನತ್ತೆ ಅನ್ನೋದು, ಇದೆಲ್ಲ ಲಕ್ಷಣಗಳನ್ನ ನೋಡ್ತೀವಿ. ನೋಡಿ, ಆಹಾರ ಪದ್ಧತಿಗಳ ಬಗ್ಗೆ ಗೊತ್ತು ನಮಗೆ, ಆದ್ರೆ ಹೇಗೆ ಆಹಾರವನ್ನ ಬಳಸಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತೆಲ್ಲರ ಅಡುಗೆ ಮನೆಯಲ್ಲಿ ಕುಕ್ಕರ್ಗಳು ಬಂದಿದೆ. ಎಲ್ಲಾ ತರಕಾರಿಗಳನ್ನ ತರ್ತೀವಿ, ಸೊಪ್ಪುಗಳನ್ನ ಉಪಯೋಗಿಸ್ತೀವಿ, ಅದ್ರ ತಂದಿದ್ದನ್ನೆಲ್ಲ ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡ್ತೀವಿ. ಬೇಯಿಸಿದ ನಂತರ ನೆಕ್ಸ್ಟ್ ಏನು, ಅದರಲ್ಲಿ ಇರುವಂತಹ ಸತ್ವ ಹೋಯ್ತು. ಮತ್ತೆ ವಿಟಮಿನ್ B12 ಎಲ್ಲಿಂದ ಬರಬೇಕು? ಮಾಂಸಾಹಾರಗಳಲ್ಲಿ ಸೇವನೆ ಮಾಡೋರಲ್ಲಾದ್ರೆ ಮಾಂಸಾಹಾರದಲ್ಲಿ ವಿಟಮಿನ್ B12 ಸ್ವಲ್ಪ ಜಾಸ್ತಿ ಇದೆ, ಆದ್ರೆ ಸಸ್ಯಾಹಾರಿಗಳಲ್ಲಿ ಸಿಗುವಂತದ್ದು ಸೊಪ್ಪು ತರಕಾರಿಗಳಲ್ಲಿ ಸ್ವಲ್ಪ ಮಟ್ಟಿಗಿದೆ, ಆದ್ರೂ ಕಮ್ಮಿ ಅಮೌಂಟ್ ಅಲ್ಲಿ ಇರುತ್ತೆ. ನಾವು ಇಷ್ಟೊಂದು ಬೇಯಿಸಿದ ನಂತರ ಈ ವಿಟಮಿನ್ B12 ನಮಗೆ ನೈಸರ್ಗಿಕವಾಗಿ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಏನ್ ಮಾಡಬೇಕು ಅನ್ನುವ ಕ್ವಶನ್. ನೀವೇನು ಅಕ್ಕಿ ರೊಟ್ಟಿ ಮಾಡ್ತೀರಿ ಅದನ್ನೇ ಮಸಾಲ ರೊಟ್ಟಿ ಮಾಡಿ. ನೀವು ಮಾಡ್ತಿರುವಂತಹ ಸೊಪ್ಪುಗಳನ್ನ ಬೇಯಿಸಿದಲೆ 1 ಅಥವಾ 2 ಸಲ ಚೆನ್ನಾಗಿ ತೊಳಿರಿ, ಅದನ್ನ ಹೆಚ್ಚಿಬಿಟ್ಟು ಅದನ್ನ ನಿಮ್ಮ ಅಕ್ಕಿ ಹಿಟ್ಟು ಜೊತೆಗೆ ಏನ್ ಮಾಡ್ತೀರಿ, ಈಗ ಒಂದಿನ ಸಬ್ಕೆ ಸೊಪ್ಪು ಯೂಸ್ ಮಾಡಿದ್ರೆ ಇನ್ನೊಂದಿನ ದಂಡಿನ ಸೊಪ್ಪು ಯೂಸ್ ಮಾಡಿ, ಹಾಗೆ ಬೇರೆ ಬೇರೆ ವಿಧಾನಗಳನ್ನ ನಾವು ಉಪಯೋಗಿಸ್ತಾ ಹೋಗ್ಬೋದು. ಇಲ್ಲ ಅದನ್ನೆಲ್ಲ ಮಿಕ್ಸಿ ಮಾಡ್ಬಿಟ್ಟು ನೀಟಾಗಿ ಅಕ್ಕಿ ಹಿಟ್ಟು ಜೊತೆ ಕಲಸ್ಬಿಟ್ಟು ನೀವು ಮಾಡಿದ್ರು ವಿಧ ವಿಧವಾದಂತಹ ಹಿಟ್ಟುಗಳನ್ನ ಮನೆಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಮಕ್ಕಳುಗಳು ತಿಂದಂಗೂ ಆಯ್ತು, ಅವರಿಗೆ ಬೇಕಾದಂತಹ ವಿಟಮಿನ್ B12 ಸಹ ಸಿಗ್ತದೆ. ಹಾಗೆ ವಯಸ್ಸಾದ ಮೇಲೆ ನಮಗೂ ಬೇಕಾದಂತಹ ವಿಟಮಿನ್ ಕೊರತೆಗಳನ್ನು ನಾವು ನೀಗಿಸ್ತಾ ಹೋಗ್ಬೋದು. ಹೌದಾ? ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಏನು ನಾವು ಉಪಯೋಗಿಸಬೇಕು ಅದನ್ನೆಲ್ಲ ನಾವು ಬಿಡ್ತಾ ಹೋಗ್ಬೋದು. ಇನ್ನೊಂದು ಸಮಸ್ಯೆ ಇತ್ತೀಚೆಗೆ ನಾವು ನೋಡಿರುವಂತದ್ದು, ನನ್ ಮೊನ್ನೆ ಒಂದು ನಮ್ಮ ಹತ್ರ ಪೇಷಂಟ್ ಇದೆ, ಅವ್ರಿಗೆ ಏನಂತ ಹೇಳಿದ್ರೆ ಈ ಪಿತ್ತಕೋಶದಲ್ಲಿ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಆಗಿದೆ. ಜೊತೆಗೆ ಯೋಚನೆ ಮಾಡ್ತಾ ನೋಡ್ತಾ ಅದ್ರ ಬಗ್ಗೆ ದೊಡ್ಡ ಕರಳಿನಲ್ಲಿ ಇನ್ಫೆಕ್ಷನ್ ಆಗಿ ಕೋಲೈಟಿಸ್ ಅಂತ ಕರಿತೀವಿ, ಅದು ಆಗಿದೆ. ದಿನಕ್ಕೆ ಒಂದು 4-5 ಸಲ ಮಲ ವಿಸರ್ಜನೆಯನ್ನ ಮಾಡ್ತಾ ಇದಾರೆ. ಯಾರ ತಿಂದ ತಕ್ಷಣನೇ ಹೋಗ್ಬೇಕಂತ ಅನ್ಸುತ್ತೆ ಅವ್ರಿಗೆ. ಬಂದ್ರು, ಸರ್ ಸುಮಾರು ಕಡೆ ತೋರಿಸಿದೀನಿ ಕಮ್ಮಿ ಆಗ್ತಾ ಇಲ್ಲ ಅಂತ. ನೋಡುವಾಗ್ಲೇ ಅನ್ನಿಸ್ತು, ಯಾಕಂದ್ರೆ ಇದು ಸೈಕೋಸೊಮ್ಯಾಟಿಕ್. ಈಗ ನಮ್ಮ ಹತ್ರ ಬರುವಂತ ಕಾಯಿಲೆಗಳಲ್ಲಿ ತುಂಬಾ ಸಮಸ್ಯೆ ಅಂತ ಹೇಳಿದ್ರೆ ಬರೀ ಶಾರೀರಿಕ ಕಾಯಿಲೆಗಳು ನಮ್ಮಲ್ಲಿ ಕಾಣ್ತಾ ಇಲ್ಲ, ಜಾಸ್ತಿ ಮನೋಶಾರೀರಿಕ ಕಾಯಿಲೆಗಳೇ ಹೆಚ್ಚಾಗಿದೆ. ಸೊ ಹಾಗಾಗಿ ಮನಸ್ಸಿನ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನೋಡುವಾಗ ಅವ್ರಿಗೆ ಸ್ವಲ್ಪ ಆಂಗ್ಸೈಟಿ ಇದೆ ಅಂತ ಗೊತ್ತಾಯ್ತು, ಉದ್ವೇಗದಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಅಡ್ವೈಸ್ ಮಾಡಿ ಎಲ್ಲ ಕಳಿಸ್ದೆ. ಏನಕ್ಕೆ ಆಗ್ತಾ ಇದೆ ಸರ್ ಇದನ್ನ ಅಂತ ಕೇಳಿದ್ರು. ಅದಕ್ಕೆ ನಾನೊಂದು ಇದನ್ನ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಕರೀತಾರೆ, IBS ಅಂತ ಹೇಳ್ಬಿಟ್ಟು ಕಳಿಸಿದೆ. 3-5 ದಿನಕ್ಕೆ ವಾಪಸ್ ಬಂದ್ರು, ಸರ್ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಸಮಸ್ಯೆ ಅಂತ. ಏನಕ್ಕೆ ಅಂತ ನೋಡಿದ್ರೆ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಮೆಡಿಸಿನ್ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ವಾ, ಏನಾಗ್ತದೆ ಸಮಸ್ಯೆ ಅಂತ. ಗಂಡ ಮಾತಾಡದಲ್ಲ ಸುಮ್ಮನೆ ಕೂತಿದ್ದ ಸೈಲೆಂಟ್ ಆಗಿ. ಆಗ ಗೊತ್ತಾಯ್ತು ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅವ್ರನ್ನ ಮಾತಾಡ್ಸಕ್ ಶುರು ಮಾಡಿದೆ. ಆಗ ಗೊತ್ತಾಯ್ತು, ಸರ್ ನನ್ನ ಹೆಂಡತಿ ನೀವೇನು IBS ಅಂತ ಹೇಳಿದ್ರಿ, ಫುಲ್ ಮಾಸ್ಟರ್ ಡಿಗ್ರಿ ಮಾಡ್ಬಿಟ್ಟವಳೆ ಸರ್ 3 ದಿನದಲ್ಲಿ. ಯಾವ ಯೂಟ್ಯೂಬ್ ಬಿಟ್ಟಿಲ್ಲ, ಯಾವ ಗೂಗಲ್ಲೂ ಬಿಟ್ಟಿಲ್ಲ. ಈ IBS ಹೋಗಿ ಕೆಲ ಕ್ಯಾನ್ಸರ್ ವರ್ಗ ತಿರುಗ್ಬಿಟ್ಟಿದೆ ಸರ್. ಫಸ್ಟ್ ಅವಳು ಕೊಲನೋಸ್ಕೋಪಿ ಮಾಡಿಸ್ಬಿಡಿ ಸರ್, ಎಂಡೋಸ್ಕೋಪಿ ಮಾಡಿಸ್ಬಿಡಿ ಸರ್, ಟ್ಯೂಬ್ ಹಾಕೆಲ್ಲ ಚೆಕ್ ಮಾಡಿ ನೋಡಿಸ್ಬಿಡೋಣ, ಅವಳಿಗೆ ಏನೋ ಆಗ್ಬಿಟ್ಟಿದೆ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ ಅಂತ. ಅಂದ್ರೆ ಈ ಒಂದು ಪರಿಸ್ಥಿತಿನೂ ಹೆಚ್ಚಾಗ್ತಾ ಇದೆ. ಅಂದ್ರೆ ವೈದ್ಯರುಗಳನ್ನ ನಂಬ್ತಾ ಇಲ್ಲ, ಗೂಗಲ್ ನ ನಂಬ್ತೀವಿ. ಅಂದ್ರೆ ಗೂಗಲ್ ಎಲ್ಲದಕ್ಕ ಆನ್ಸರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ವಿಚಾರಗಳನ್ನ ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ನಾವು ಉಪಯೋಗಿಸ್ಕೋಬಹುದು. ಕಾರ್ ಡ್ರೈವಿಂಗ್ ಮಾಡುವಾಗ ಯಾವ್ದಾದ್ರು ರೋಡ್ ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತೀವಿ. ಗೂಗಲ್ ಮ್ಯಾಪ್ ಸುಮಾರು ಸಲ ಕರೆಕ್ಟ್ ಆಗಿ ಕರ್ಕೊಂಡು ಹೋಗಲ್ಲ, ತುಂಬಾ ಸಲ ಸುತ್ಸುತ್ತೆ, ಇಲ್ಲ ಎಲ್ಲೋ ಒಂದ್ ಕಡೆ ತಗೊಂಡೋಗಿ ಬಿಟ್ಟಿರ್ತದೆ. ಅಂದ್ರೆ ಇದು ಒಂದು ನಮ್ಮ ಆರೋಗ್ಯಕ್ಕೂ ಹುಷಾರಾಗಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಗೂಗಲ್ ಹೇಳಿದ್ದೆಲ್ಲ ಸರಿಯಲ್ಲ. ಅಲ್ಲಿ ಕೆಲವೊಂದು ಇತಿಮಿತಿಗಳನ್ನ ಅರ್ಥ ಮಾಡ್ಕೊಂಡು ನಾವು ಯೋಚನೆ ಮಾಡ್ಬೇಕು. ನನಗೂ ಗೊತ್ತಿರೋ ಹಂಗೆ ನಮ್ಮೂರಲ್ಲಿ ಇದ್ದವ್ರು ಒಬ್ಬರೇ ಡಾಕ್ಟರ್. ಶ್ರವಣಬೆಳಗೊಳ ನನ್ನ ಊರು. ಶ್ರವಣಬೆಳಗೊಳ ಬಿಟ್ಟು ನಾನು ಜವಾಹರ್ ನವೋದಯ ವಿದ್ಯಾಲಯ ಮಾವಿನಕೆರೆಯಲ್ಲಿ ಓದ್ತಾ ಇದ್ದೆ. ಅಲ್ಲಿ ಹುಷಾರಿಲ್ಲ ಅಂದ್ರೆ ಅಲ್ಲಿಗೆ ಓಡೋಗ್ಬೇಕಿತ್ತು ವಾಪಸ್, ಮತ್ತೆ ನಮ್ ಡಾಕ್ಟರ್ ಹತ್ರನೇ. ಹಾಸನದಲ್ಲಿ ನಾನು ವೈದ್ಯಕೀಯ ವಿದ್ಯಾಭ್ಯಾಸ ಮಾಡುವಾಗ್ಲೂ ಸಹ ನನಗೇನಾದ್ರು ಸಮಸ್ಯೆ ಇದ್ರೆ ಅಲ್ಲಿಗೆ ಹೋಗ್ಬಿಡ್ತಾ ಇದ್ದೆ. ಇದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ,
ನಮ್ಮ ಊರಿನಲ್ಲಿದ್ದ ಡಾಕ್ಟರು ನಮ್ಮ ತಾತನ್ ನೋಡಿದ್ರು, ನಮ್ಮ ಅಜ್ಜಿನ್ ನೋಡಿದ್ರು, ನಮ್ಮ ಅಪ್ಪ ಅಮ್ಮನ್ನು ಅವರೇ ನೋಡಿದ್ರು, ನಮ್ಮನ್ನು ಅವರೇ ನೋಡಿದ್ರು. ಅವ್ರಿಗೊಂಥರ ಜೆನೆಟಿಕಲಿ ಅವ್ರಿಗೆ ಏನ್ ಇವ್ರ ಮನೇಲಿ ಕಾಯಿಲೆ ಇದೆ, ಏನ್ ಬರುತ್ತೆ, ಹೆಂಗಿರುತ್ತೆ, ಇವರ ಶಾರೀರಿಕವಾದಂತಹ ಮನಸ್ಥಿತಿ ಏನಿದೆ ಅನ್ನೋದು ಪ್ರತಿಯೊಂದು ಗೊತ್ತಿರ್ತಾ ಇತ್ತು. ನಾವು ಹೋದ್ರೆ ಸಾಕು, 2 ಸಲ ಸ್ಟೆತ್ತಿಡಕ್ಕಿಂತ ಮುಂಚೆ ಅಲ್ಲಿ ಆಗ್ಲೇ ಇಂಜೆಕ್ಷನ್ ಲೋಡ್ ಆಗ್ತಾ ಇರೋದು, ಇಲ್ಲ ಮಾತ್ರೆ ಬರೀತಾ ಇರೋದು. ಅಂದ್ರೆ ಇವನಿಗಿದೆ ಅನ್ನುವ ಮಟ್ಟಿಗೆ ಅವರು ಡಿಸೈಡ್ ಮಾಡ್ತಾ ಇದ್ರು. ಇದು ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಂತಹ ಒಂದು ಅನುಭವ. ಇವತ್ತು ನಾವೇನ್ ಮಾಡ್ತಾ ಇದೀವಿ, ಇವತ್ತು ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಗಳನ್ನ ಕಾನ್ಸೆಪ್ಟ್ ಅನ್ನೇ ನಾವು ಬಿಡ್ತಾ ಹೋಗ್ತಾ ಇದೀವಿ. ಎರಡನೇದು, ಇವತ್ತೊಬ್ರು ಡಾಕ್ಟರ್ ಹತ್ರ ಹೋಗ್ತೀವಿ, ಹುಷಾರಾಗ್ಲಿಲ್ವಾ, ಟೈಮ್ ಬೇಕಲ್ಲ, ಅದಕ್ಕಿಂತ ಮುಂಚೆ ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗ್ತೀವಿ, ಅಲ್ಲೂ ಹುಷಾರಾಗಿಲ್ಲ ಅಂತ ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗ್ತೀವಿ. ಆಗ ಡಾಕ್ಟರ್ಗೆ ನಾವು ಪೇಷಂಟ್ಗಳು ಅರ್ಥ ಆಗ್ಬೇಕಲ್ಲ ಮೊದಲು. ನಮ್ಮಲ್ಲಿ ಬರುವಂತ ಪೇಷಂಟ್ಗಳಿಗೆ ನಾನು ಹೇಳೋದು ಫಸ್ಟ್ ಅದೇನೆ. ಕೆಲವು ಟೈಮ್ ನನಗೆ ಅರ್ಥ ಆಗಲ್ಲ, ಯಾಕೆಂದ್ರೆ ಕಾಯಿಲೆ ಏನು ಅಂತ ಅರ್ಥ ಆಗಿರಲ್ಲ, ಪೇಷಂಟ್ ಮನಸ್ಥಿತಿ ಅರ್ಥ ಆಗಿರಲ್ಲ, ಶಾರೀರಿಕ ಸ್ಥಿತಿಗಳು ಅರ್ಥ ಆಗಿರಲ್ಲ, ಎಲ್ಲೋ ಮೆಡಿಸಿನ್ ತಗೊಂಡು ಬಂದಿರ್ತಾರೆ. ಅವಾಗ ನನಗೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರೆ ನಮ್ಮನ್ನ ಪ್ರಶ್ನಾರ್ಥಕವಾಗಿ ನೋಡ್ತಾರೆ. ಅಂದ್ರೆ ಡಾಕ್ಟರ್ಗೆ ಏನೋ ಗೊತ್ತಾಗ್ತಾ ಇಲ್ವೇನೋ ಅಂತ. ಇದು ಪ್ರತಿಯೊಬ್ಬ ವೈದ್ಯರಿಗಿರುವಂತಹ ತೊಂದರೆ. ಕೆಲವರು ಹೇಳ್ತಾರೆ, ಕೆಲವರು ಹೇಳಲ್ಲ. ಯಾಕೆಂದ್ರೆ ಹೇಳ್ಬಿಟ್ರೆ ಏನ್ ಅನ್ಕೋತಾರೋ ಪೇಷಂಟ್ ಅನ್ನುವಂತ ವಿಚಾರ. ಆದ್ರೆ ಇದು ಖಂಡಿತವಾಗಿ ಸತ್ಯ. ಯಾಕೆಂದ್ರೆ ಪೇಷಂಟ್ನ ದೇಹ ವೈದ್ಯರಿಗೆ ಅರ್ಥ ಆಗ್ಬೇಕು. ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಹೇಗೆ ರೆಸ್ಪಾಂಡ್ ಆಗತ್ತೆ, ಯಾವುದಕ್ಕೆ ಸ್ಪಂದಿಸ್ತಾರೆ, ಯಾವುದಕ್ಕೆ ಸ್ಪಂದಿಸಲ್ಲ, ಏನ್ ಕೊಟ್ರೆ ಚೆನ್ನಾಗಾಗ್ಬೋದು, ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾವು ಸಮಯವನ್ನ ಕೊಡಬೇಕಾಗತ್ತೆ. ನಾನು ಅದಕ್ಕೆ ಹೇಳೋದು ಪೇಷಂಟ್ಗಳಿಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ ಕಾಯಿಲೆ ಹುಷಾರಾಗಿಲ್ಲ ಅಂದ್ರೆ ಡಾಕ್ಟರ್ನ ಬಿಡಬೇಡಿ. 3 ಸಲ 4 ಸಲ ಹೋದಾಗ ಹುಷಾರಾಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ಗೆ ಯೋಚನೆ ಶುರುವಾಗತ್ತೆ, ಇದೇನ್ ಪೇಷಂಟ್ ನನ್ನ ಬಿಡ್ತಾ ಇಲ್ಲ, ರೋಗ ಅವನ್ನ ಬಿಡ್ತಾ ಇಲ್ಲ, ನಾನು ಏನಾದ್ರೂ ಒಂದ್ ಮಾಡ್ಬೇಕಾಗತ್ತೆ ಅನ್ನುವಂತ ವಿಚಾರ ಬಗ್ಗೆ ಯೋಚನೆ ಮಾಡ್ತಾರೆ. ಇನ್ನೊಂದು ವಿಚಾರಗಳನ್ನ ನಾವೀಗ ನೋಡ್ತಾ ಇರೋದು ಅಂತ ಹೇಳಿದ್ರೆ, ಟೆಸ್ಟ್ ಮಾಡೋದು. ಈ ಡಾಕ್ಟರ್ ಸರಿ ಹೇಳೋರ ಇಲ್ವಾ ಅಂತ ಹೇಳಿ ಇನ್ನೊಂದು ಡಾಕ್ಟರ್ ಹತ್ರ ಹೋಗಿ ಟೆಸ್ಟಿಂಗ್ ಹೋಗ್ತಾರೆ. ಸಾಮಾನ್ಯವಾಗಿ ಡಾಕ್ಟರ್ಗಳು ಸ್ವಲ್ಪ ಬುದ್ಧಿವಂತರಲ್ವಾ, ಬೇಗ ಗೊತ್ತಾಗ್ಬಿಡುತ್ತೆ, ಓ ಇವ್ರನ್ನ 100% ಸೆಕೆಂಡ್ ಒಪಿನಿಯನ್ ಬಂದಿದ್ದಾರೆ ನನ್ನ ಹತ್ರ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅವರು ಏನಾರು ಒಂದು ಟೆಸ್ಟ್ ಮಾಡಿಸ್ಬೇಕಲ್ಲ ಮತ್ತೆ. ಯಾಕೆ ಮುಂದೆ ಹೇಳಿರೋ ಡಾಕ್ಟರ್ನ ಅನುಮಾನ ಪಟ್ಟು ನನ್ನ ಹತ್ರ ಬಂದಿದ್ದಾರೆ ಅಂತ ಹೇಳುವಾಗ ನಾನ್ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನೇನಾರು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಮಾಡಿಸಿ ಅವ್ರಿಗೆ ಇನ್ನೂ ಒಂದು ಕನ್ಫರ್ಮೇಶನ್ ಕೊಡ್ಬೇಕು ಅನ್ನೋ ಮುಂದಿಲ್ಲ ಹೋಗ್ಬೇಕಲ್ಲ. ಅವ್ರು ಹೇಳಿದ್ದನ್ನೇ ಹೇಳಿದ್ರೆ ಈ ಡಾಕ್ಟರ್ ಏನ್ ಸರಿ ಇಲ್ಲ ಅಂತ ಮತ್ತೆ ಮೊದಲನೇ ಡಾಕ್ಟರ್ ಹತ್ರ ಹೋಗ್ಬೋದು, ಅಥವಾ 3ನೇ ಡಾಕ್ಟರ್ನ ಅವರು ಚೂಸ್ ಮಾಡಬಹುದು. ಈ ತರದೊಂದು ಇರುತ್ತೆ, ಮನೋಭಾವನೆ ಇರುತ್ತೆ. ಸೊ ಹಾಗಾಗಿ ಅದನ್ನ ಟೆಸ್ಟ್ ಮಾಡುವಂತಹ ಮನಸ್ಥಿತಿಯನ್ನು ಸಹ ನಾವು ಕಮ್ಮಿ ಮಾಡ್ಕೊಂಡು ಬರುವಂತಹ ಅವಶ್ಯಕತೆ ಇದೆ. ಫ್ಯಾಮಿಲಿ ಡಾಕ್ಟರ್ಸ್ ಅಂತ ಇದ್ರೆ ಬೇಗ ಅವರಿಗೆ ಕಾಯಿಲೆಗಳು ಅರ್ಥ ಆಗತ್ತೆ, ನಮ್ಗೆ ಅಡ್ವೈಸ್ ಮಾಡುವಂತ ನಿಟ್ಟಿನಲ್ಲೂ ಅವರು ಮುಂದುವರಿಯುತ್ತಾರೆ. ಈಗ ಬೆಳಗ್ಗೆ ಎದ್ದ ನಂತರ ನೀವು ನಿಮ್ಮ ಕೆಲಸಗಳನ್ನ ಮಾಡ್ತಾ ಇರ್ತೀರಿ, 10-15 ನಿಮಿಷಗಳ ಕಾಲ ಟೈಮ್ ಮಾಡ್ಕೊಳ್ಳಿ. ಬಾಯಲ್ಲಿ ನಿಮ್ಮ ಮನೆಯಲ್ಲಿರುವಂತ ಕಡಲೆಕಾಯಿ ಎಣ್ಣೆ ಆದ್ರೂ ಆಗತ್ತೆ, ಸಾಸಿವೆ ಎಣ್ಣೆ ಆದ್ರೂ ಆಗತ್ತೆ, ಅಥವಾ ಎಳ್ಳೆಣ್ಣೆ ಆದ್ರೂ ಆಗತ್ತೆ, ಇಲ್ಲ ಅಂದ್ರೆ ಹಿರಿಮೇದಾದಿ ತೈಲ ಅಂತ ಹೇಳಿ ಒಂದು ಆಯಿಲ್ ಸಿಗುತ್ತೆ. ಹಿರಿಮೇದಾದಿ ತೈಲ ಅಂತ ಹೇಳಿ ಒಂದು ಸಿಗುತ್ತೆ. ಅದನ್ನ 1 ಅಥವಾ 2 ಸ್ಪೂನ್ ಅಷ್ಟು ನಿಮ್ಮ ಬಾಯಿಗೆ ಹಾಕಿ ನಿಧಾನಕ್ಕೆ ಬಾಯನ್ನ ಮುಕ್ಕಳಿಸ್ತಾ ಇರಿ. ಒಂದು 10-15 ನಿಮಿಷಗಳ ಕಾಲ ಈ ಬಾಯನ್ನ ನೀವು ಮುಕ್ಕಳಿಸ್ತಾ ಬಂದ್ರೆ ಈ ಆಯಿಲ್ ಏನಿದೆ ಅದು ನಿಧಾನಕ್ಕೆ ನೀರಿನ ರೂಪ ಪಡೆಯುತ್ತೆ. ಆನಂತರ ನೊರೆ ಬರಕ್ ಶುರುವಾಗುತ್ತೆ. ಒಂದು 15 ನಿಮಿಷ ಆದ್ಮೇಲೆ ಅದನ್ನ ಉಗಿದು ಬಿಟ್ಟು ಬ್ರಷ್ ಮಾಡಿ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು 15-20 ದಿನ ಇದನ್ನ ಅಭ್ಯಾಸ ಮಾಡಿದ್ರೆ ನಿಮ್ಮ ಅರ್ಧ ಕಾಯಿಲೆ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಮುಖದ ಮುಖೇನವೇ ಅರ್ಧ ಕಾಯಿಲೆಗಳು ನಮ್ಮ ದೇಹವನ್ನ ಸೇರುತ್ತೆ. ಮುಖದಲ್ಲಿ ನೀವು ಬೆಳಗ್ಗೆ ಎದ್ದಾಗ ನೋಡಿ ಎಷ್ಟು ವಾಸನೆ ಇರ್ತದೆ, ಅಂದ್ರೆ ಬ್ಯಾಕ್ಟೀರಿಯಾಸ್ಗಳ ಒಂದು ತಂಗುತಾಣ ಇರ್ತದೆ. ಹಲ್ಲಿನ ಸಮಸ್ಯೆಗಳಾಗಿರ್ಬೋದು, ವಸಡಿನ ಸಮಸ್ಯೆ ಆಗಿರ್ಬೋದು, ಇದನ್ನೆಲ್ಲ ಹೋಗುತ್ತೆ. ಇದುವರೆಗೂ ಉತ್ತಮ ಆರೋಗ್ಯಕ್ಕೆ ಸಲಹೆಗಳನ್ನು ನೀಡಿದವರು ಹಾಸನದ ರಾಜೀವ್ ಆಯುರ್ವೇದ ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ಎಸ್ಎ ನಿತಿನ್ ಅವರು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.